ಕರ್ನಾಟಕ ಸಂಗೀತ ಗಾಯಕಿ ರಜನಿಯವರು ಹಾಗೆ ಅವರ ಸಹೋದರಿ ಕೂಡ ಗಾಯತ್ರಿ ಬಾಲಸುಬ್ರಹ್ಮಣ್ಯಂ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಿರೋದ್ರ ಬಗ್ಗೆ ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ. ಈ ಪ್ರತಿಷ್ಠಿತ ನಾಗರಿಕ ಗೌರವ ಅವರ ಸುಮಾರು 4 ದಶಕಗಳ ಸಂಗೀತ ಪ್ರಯಾಣದಲ್ಲಿ ಮಹತ್ವದ ಮೈಲುಗಲ್ಲು ಅಂತಾನೆ ಬಣ್ಣಿಸಿದ್ದಾರೆ. ಪ್ರಶಸ್ತಿ ಸ್ವೀಕರಿಸಿದ ಮೇಲೆ ಮಾತನಾಡಿರೋ ರಂಜನಿ, ಪದ್ಮಶ್ರೀ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಕ್ಕೆ ನಾವು ನಿಜವಾಗ್ಲೂ ತುಂಬಾ ಕೃತಜ್ಞರಾಗಿದ್ದೇವೆ. ಪದ್ಮಶ್ರೀ ನಮಗೆ ನಿಜಕ್ಕೂ ಒಂದು ದೊಡ್ಡ ಸಾಧನೆ ಅಂತ ಭಾವಿಸ್ತೀನಿ ಅಂತ ಹೇಳಿದರು. ಈ ಗೌರವದ ಬಗ್ಗೆ ವಿವರಿಸ್ತಾ, ನಾವು ದಕ್ಷಿಣ ಭಾರತದ ಶಾಸ್ತ್ರೀಯ ಸಂಗೀತಗಾರರು ಮತ್ತು ಸುಮಾರು 40 ವರ್ಷಗಳಿಂದ ಪ್ರದರ್ಶನ ಕೊಡ್ತಾ ಇದ್ದೀವಿ. ಹಾಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಸ್ವೀಕರಿಸೋದಕ್ಕೆ ಕೃತಜ್ಞರಾಗಿದ್ದೇವೆ. ಈ ಗೌರವ ಕಲಾ ಪ್ರಕಾರಕ್ಕೆ ನಮ್ಮ ಕೊಡುಗೆಗೆ ನಿಜವಾಗ್ಲೂ ಒಂದು ದೊಡ್ಡ ಮೈಲುಗಲ್ಲು ಅಂತ ಅಂದ್ಕೊಳ್ತೀನಿ. ಅದನ್ನು ಸ್ವೀಕಾರ ಮಾಡೋದಕ್ಕೆ ತುಂಬ ಖುಷಿ ಇದೆ ಅಂತ ಹೇಳಿದರು. ಶಾಸ್ತ್ರೀಯ ಸಂಗೀತದ ಪ್ರಯಾಣ ಶುರು ಮಾಡೋದು ಒಂದು ಅದೃಷ್ಟದ ವಿಷಯ. ನಾವು ಹೊಸ ಭರವಸೆ, ಶಕ್ತಿ ಜೊತೆಗೆ ಮುಂದುವರಿತಾ ಇರಬೇಕಾದ್ರೆ ಈ ಪ್ರಶಸ್ತಿ ನಮಗೆ ಪ್ರೋತ್ಸಾಹದ ದೊಡ್ಡ ಮೂಲ ಅಂತಾನೂ ರಂಜನಿ ಹೇಳಿದ್ದಾರೆ. ಭಾರತೀಯ ಶಾಸ್ತ್ರೀಯ ಸಂಗೀತಕ್ಕೆ ಕೊಟ್ಟ ಅಸಾಧಾರಣ ಕೊಡುಗೆಗಳಿಗಾಗಿ ಪ್ರಸಿದ್ಧ ಕರ್ನಾಟಕ ಸಂಗೀತ ಜೋಡಿ ರಂಜನಿ ಮತ್ತು ಗಾಯತ್ರಿ ಬಾಲಸುಬ್ರಹ್ಮಣ್ಯನ್ ಅವರನ್ನ ಭಾರತ ಸರ್ಕಾರ ಗೌರವಿಸಿದೆ. ದೇಶದ ಅತ್ಯುನ್ನತ ನಾಗರಿಕ ಗೌರವಗಳಲ್ಲಿ ಒಂದಾದ ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ಇಬ್ಬರೂ ಸಹೋದರಿಯರು ಪದ್ಮಶ್ರೀ ಪ್ರಶಸ್ತಿಯನ್ನ ಸ್ವೀಕರಿಸಿದ್ದಾರೆ. ಗ್ರಹಭೇದಂ ಮತ್ತು ಸ್ವರಧುರಿಯಂತಹ ಮುಂದುವರಿದ ಸಂಗೀತ ಪರಿಕಲ್ಪನೆಗಳ ಮೇಲಿನ ಪಾಂಡಿತ್ಯಕ್ಕೆ ವ್ಯಾಪಕವಾಗಿ ಮೆಚ್ಚುಗೆ ಪಡೆದಿರೋ ಈ ಜೋಡಿ ಭಾರತ ಮತ್ತು ವಿದೇಶಗಳಾದ್ಯಂತ ಶಾಸ್ತ್ರೀಯ ಸಂಗೀತ ಪ್ರೇಕ್ಷಕರಲ್ಲಿ ಮನ್ನಣೆ ಗಳಿಸಿದೆ. I am Ranjini and this is my sister Gayatri and we are Carnatic musicians, that is South Indian classical musicians, and we have been performing for over or nearly 40 years and we are really grateful to receive the Padma Shri award. I think that the Padma Shri is really a great milestone for us, for our contribution to this art form, and we are really grateful to receiving it. To have a journey in classical music, you should be blessed because we believe in our spiritual journey that to be born into a family that values and nourishes this art form, which is Carnatic music, Indian classical music from the south, it's a journey that is a culmination of several life journeys. So the soul has to pass through many lifetimes in order to have the gift of this great music. So for me to be joined by a soulmate with my sister is also a great privilege and a great blessing. So also this award that we are getting, I think it is also an award for this entire fraternity of Indian classical music. This recognition also spotlights this great tradition, parampara. And as we look forward to tomorrow's event, we are filled with a sense of fulfillment and a great sense of optimism for what the future holds. There are so many ideas, so many purposes that we have defined that we want to achieve more than for ourselves, for this great art form that has nourished and nurtured us. So this award is a great boost for us as we go forward with renewed optimism and energy. So for this celebration, do you want to sing something for one line? ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.